ಹಾಯ್, ವೆಲ್ಕಮ್ ಟು ಶ್ರುತಿ ಆರ್ಕುಲರ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ. ಇವತ್ತು ಮಾಡ್ತಿರೋದು ನಾನು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ನನ್ನ ಚಾನಲಲ್ಲಿ. ನಮ್ಮ ಊರಲ್ಲಿ ನನ್ನ ಫ್ರೆಂಡ್ಸ್ ಆಗಲಿ ಮತ್ತು ನಾನು ನೋಡಿದವರಾಗಲಿ ಆಲ್ಮೋಸ್ಟ್ ನನ್ನ ಹೇರ್ ನೋಡಿದಾಗ ನೀನು ಹೇರ್ಗೆ ಏನು ಯೂಸ್ ಮಾಡ್ತೀಯಾ, ಯಾವ ಹೇರ್ ಆಯಿಲ್ ಹಾಕ್ತೀಯಾ ಅಂತ ಯಾವಾಗಲೂ ಎಲ್ಲರೂ ಕೇಳ್ತಿರ್ತಿದ್ರು. ಸೊ ಫೈನಲ್ ಆಗಿ ನಾನು ಆ ವಿಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾಕಂದರೆ ನನ್ನ ಹೇರ್ ಆಯಿಲ್ ಕೂಡ ಖಾಲಿಯಾಗಿತ್ತು, ನಮಗೋಸ್ಕರ ಮಾಡಿದಾಗೂ ಆಗುತ್ತೆ ಹಾಗೆ ಎಲ್ರಿಗೂ ಅದನ್ನು ತೋರಿಸ್ದಾಗೂ ಆಗುತ್ತೆ ಅಂತ ಹೇಳಿ ನಾನು ಈಗ ವಿಡಿಯೋನ ಮಾಡ್ತಿದ್ದೀನಿ. ಹೇರ್ ಆಯಿಲ್ ಮಾಡೋದಕ್ಕೆ ಏನೇನು ಬೇಕು ಅಂತ ಎಲ್ಲ ಪ್ರಾಡಕ್ಟ್ಗಳನ್ನು ನಾನು ಒಂದೊಂದಾಗಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಹೇರ್ ಆಯಿಲ್ ಮಾಡೋದಕ್ಕೆ ನಾನು ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಪ್ರಾಡಕ್ಟ್ಗಳು ಇವತ್ತು ನಾನು ಹೇರ್ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ಮೊದಲನೇದಾಗಿ ನಾನು ಒಂದು ಹಿಡಿ ಆಗೋಷ್ಟು ಕರಿಬೇವನ್ನು ತೊಗೊಂಡಿದ್ದೀನಿ. ಇದು ಕೂದಲ ಬೆಳವಣಿಗೆಗೆ ತುಂಬ ಒಳ್ಳೆಯದು, ಹಾಗೆ ಹೇರ್ ಫಾಲ್ನ ತುಂಬ ಕಡಿಮೆ ಮಾಡುತ್ತೆ. ಹಾಗೆ ಇದು ಹರಳೆಣ್ಣೆ, ಪ್ಯೂರ್ ಹರಳೆಣ್ಣೆ. ಇದು ರಕ್ತ ಸಂಚಾರನ ಚೆನ್ನಾಗಿ ಮಾಡುತ್ತೆ, ಹಾಗೆ ಹೊಸ ಕೂದಲು ಹುಟ್ಟೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ತಲೆ ಕೂದಲು ಮತ್ತು ತುರ್ಕಿ ಏನಾದರೂ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಇದು ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ಯೂಸಸ್ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಹೇರ್ ಫಾಲ್ನ ಕಡಿಮೆ ಮಾಡಿ ಹೇರ್ ಗ್ರೋತ್ನ ಚೆನ್ನಾಗಾಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅದರಲ್ಲೂ ಅಲ್ಲದೆ ಇದು ಫ್ರೆಶ್ ಆಗಿ ಗಾಳದಲ್ಲಿ ಮಾಡಿಸ್ಕೊ ಬಂದಿರೋ ಫ್ರೆಶ್ ಕೊಬ್ಬರಿ ಎಣ್ಣೆ. ನಾನು ಇದನ್ನು 2 ಕಪ್ ತೊಗೊಳ್ತಿದ್ದೀನಿ. ಈ ಕಪ್ಪಲ್ಲಿ 2 ಕಪ್ಪು. ಹಾಗೆ ಒಂದು ಹಿಡಿ ಆಗೋಷ್ಟು ಕರಿಬೇವನ್ನ ತೊಗೊಂಡಿದ್ದೀನಿ. ಕರಿಬೇವಲ್ಲಿ ವಿಟಮಿನ್ ಬಿ ಇದೆ. ಹಾಗೆ ಇದು ಪ್ರೀಮೆಚೂರ್ ಆಗಿ, ಅಂದರೆ ನಿಮಗೆ ಏಜ್ ಆಗಿರಲ್ಲ, ಅಷ್ಟು ಬೇಗ ನಿಮ್ಮ ಹೇರ್ ಎಲ್ಲ ವೈಟ್ ಆಗಿರುತ್ತೆ. ಸೊ ಪ್ರೀಮೆಚೂರ್ ಹೇರನ್ನು ಕಡಿಮೆ ಮಾಡಿ ಇದು ಹೇರ್ಗೆ ಪ್ರೋಟೀನ್ ಅನ್ನೋದೇನಿದೆ ಅದನ್ನು ಕೊಡುತ್ತೆ. ಮೇಯ್ನಾಗಿ ನೆಲ್ಲಿಕಾಯಿ ಏನಂದರೆ ಇದರಲ್ಲಿ ವಿಟಮಿನ್ ಸಿ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಇದು ಕೂಡ ಪ್ರೀಮೆಚೂರ್ ಹೇರ್ ಆಗೋದನ್ನು ತಡೆಯುತ್ತೆ. ಹೇರ್ಗೆ ಬ್ಲ್ಯಾಕ್ ಶೈನ್ ಕೊಡುತ್ತೆ. ಹಾಗೆ ಸ್ಕ್ಯಾಲ್ಪ್ ಕಾಲೇಜನ್ ಪ್ರೊಡಕ್ಷನ್ ಹೆಚ್ಚಿ ಹೇರ್ ಗ್ರೋತ್ ಜಾಸ್ತಿ ಮಾಡುತ್ತೆ, ಹೇರ್ನ ಸ್ಟ್ರಾಂಗ್ ಮಾಡುತ್ತೆ. ಹಾಗೆ ಹೇರ್ ಫಾಲ್ ಆಗೋದು ಕೂಡ ತುಂಬ ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟು ಬಂದುಬಿಟ್ಟು ಆನಿಯನ್. ನಮ್ಮನೇಲಿ ಸಾಂಬಾರು ಈರುಳ್ಳಿ ಇರಲಿಲ್ಲ, ಹಾಗೆ ನಾನು ದೊಡ್ಡ ಈರುಳ್ಳಿನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಇರೋದ್ರಿಂದ ಸ್ಕ್ಯಾಲ್ಪ್ನ ಕ್ಲೀನ್ ಮಾಡಿ ತುರ್ಕೆ ಹಾಗೆ ಡ್ಯಾಂಡ್ರಫ್ ಏನಾದ್ರು ಇದ್ದರೆ ನಿಮ್ಮ ಹೇರಲ್ಲಿ ಅದನ್ನು ಇದು ತುಂಬ ಕಡಿಮೆ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಲವಂಗ. ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಕ್ಟಿವ್ ಫಂಗಲ್ ಗುಣ ಹೊಂದಿದೆ. ಇದು ಕೂಡ ಡ್ಯಾಂಡ್ರಫ್ ತುರ್ಕೆ ಕಡಿಮೆ ಮಾಡಿ ಕೂದಲನ್ನು ಬೆಳವಣಿಗೆ ಜಾಸ್ತಿ ಮಾಡುತ್ತೆ. ಹಾಗೆ ತಲೆನೋವು ಮತ್ತು ತಲೆ ತುಂಬ ಹೀಟ್ ಆಗಿರೋದನ್ನು ಕೂಡ ಇದು ತುಂಬ ಕಡಿಮೆ ಮಾಡುತ್ತೆ. ಸಾಸಿವೆ ಅಂತೂ ಹೇರ್ಗೆ ತುಂಬ ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಸಾಸಿವೆಯಲ್ಲಿ ಒಮೆಗಾ 3 ಇದೆ, ಐರನ್ ಇದೆ, ಕ್ಯಾಲ್ಶಿಯಂ ಜಾಸ್ತಿ ಇದೆ. ಹೇರ್ ಫಾಲಿಕಲ್ಗೆ ಪೋಷಣೆ ಕೊಟ್ಟು ಹೇರ್ ಗ್ರೋತ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ವಿಟಮಿನ್ ಇ ಕ್ಯಾಪ್ಸುಲ್. ಇದು ಡೀಪ್ ನರಿಶ್ಮೆಂಟ್ ಕೊಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಹಾಗೆ ಹೇರ್ ಫಾಲಿಕಲ್ಸ್ನ ತುಂಬ ಸ್ಟ್ರಾಂಗ್ ಮಾಡುತ್ತೆ. ಹೇರ್ ಫಾಲು ಕಡಿಮೆ ಮಾಡುತ್ತೆ. ಡ್ರೈ, ರಫ್, ಫ್ರಿಝಿ ಹೇರ್ ಇರುತ್ತಲ್ಲ ಅದಕ್ಕೊಂಥರ ಕಂಡೀಷ್ನರ್ ಥರ ವರ್ಕ್ ಆಗುತ್ತೆ. ಇದು ಸಿಲ್ಕಿಯಾಗಿ ಹೊಳೆಯೋ ಥರ ಮಾಡುತ್ತೆ ನಿಮ್ಮ ಕೂದಲನ್ನು. ಆಲೋವೆರಾ ಅಂತೂ ಫುಲ್ ಕೂಲಿಂಗ್ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಇದರಲ್ಲಿ ಆ್ಯಂಟಿ ಫಂಗಲ್ ಗುಣ ಕೂಡ ಇರುತ್ತೆ. ನಿಮ್ಗೆ ಇನ್ಫೆಕ್ಷನ್ ಏನಾದರೂ ಆದರೆ, ಡ್ಯಾಂಡ್ರಫ್ ಆದರೆ, ತುರ್ಕೆ ಇದ್ದರೆ ಇದು ತುಂಬ ಕಡಿಮೆ ಮಾಡುತ್ತೆ. ಹೇರ್ ಫಾಲಿಕಲ್ಸ್ನ ಕ್ಲಿಯರಾಗಿ ಇಟ್ಟು ಹೊಸ ಕೂದಲನ್ನ ಬರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಹೇರು ತುಂಬ ಕೂಲಾಗಿ ಸಾಫ್ಟ್ ಆಗಿರೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದು ದಾಸವಾಳ. ಇಲ್ಲಿ ನನಗೆ ದಾಸವಾಳ ಸಿಗಲಿಲ್ಲ, ನಮ್ಮ ಊರಲ್ಲಾದರೆ ನಂಗೆ ತುಂಬ ಸಿಕ್ಕಿರೋದು. ಇಲ್ಲಿ ಒಂದೇ ಒಂದು ದಾಸವಾಳದ ಮೊಗ್ಗು ಹಾಗೆ ಒಂದು 4 ದಾಸವಾಳದ ಎಲೆ ತೊಗೊಂಡಿದ್ದೀನಿ. ಅಮಿನೋ ಆಸಿಡ್ ಇರುತ್ತೆ, ಹಾಗೆ ವಿಟಮಿನ್ ಸಿ ಇರುತ್ತೆ. ಇದು ಹೇರ್ದು ಬುಡಾನ ತುಂಬ ಸ್ಟ್ರಾಂಗಾಗಿ ಮಾಡಿ ಹೇರ್ ಫಾಲ್ನ ತುಂಬ ಕಡಿಮೆ ಮಾಡುತ್ತೆ. ಇಲ್ಲಿರೋ ಎಲ್ಲ ಪ್ರಾಡಕ್ಟ್ಗಳು ಅಷ್ಟೇ ನಮಗೆ ತುಂಬ ಯೂಸ್ಫುಲ್ ಆಗಿರೋಂಥದ್ದು. ಈ ಹರಳೆಣ್ಣೆ ಕೂಡ ಅಷ್ಟೇ, ಬಾಡಿಗೆ ತಂಪು, ತಲೆಗೆ ಕೂಡ ತಂಪು. ಆಗಿನ ಕಾಲದವರು ತುಂಬ ಹರಳೆಣ್ಣೆ ಯೂಸ್ ಮಾಡ್ತಿದ್ರು. ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಇರೋದ್ರಿಂದ ನಿಮ್ಮ ಹೇರ್ ಗ್ರೋತ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇವಾಗ ನಾವು ಈ ರೀತಿಯಾಗಿ ಒಂದು ಪಾತ್ರೆನ ಫಸ್ಟು ಕಾಯೋದಕ್ಕೆ ಇಟ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಇದನ್ನು ಈ ರೀತಿಯಾಗಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಡೈರೆಕ್ಟಾಗಿ ನಾವು ಗ್ಯಾಸ್ಗೆ ಡೈರೆಕ್ಟಾಗಿ ಇದನ್ನು ಇಟ್ಟರೆ ಹೀಟ್ ತುಂಬ ಜಾಸ್ತಿಯಾಗಿ ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತೆ ಅಥವಾ ಎಣ್ಣೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಡಬಲ್ ಬಾಯ್ಲಿಂಗ್ ಪ್ರೊಸೆಸಲ್ಲಿ ಇದನ್ನು ಮಾಡಿರೋದ್ರಿಂದ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅದರಲ್ಲಿರೋ ಎಲ್ಲ ಅಂಶಗಳು ಇದಕ್ಕೆ ಬಿಟ್ಕೊಂಡು ತುಂಬ ನೀಟಾಗುತ್ತೆ. ಸೊ ಇದನ್ನು ನಾನು ನೀರನ್ನು ಬಾಯ್ಲ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಸೊ ಈ ರೀತಿಯಾಗಿ ಒಂದು ಸ್ಟ್ಯಾಂಡನ್ನು ಹಾಕಿ
ಅಥವಾ ನೀವು ಲೋ ಫ್ಲೇಮಲ್ಲಿ ಮಾಡ್ಕೋತೀರಾ ಅಂತಂದರೆ ನೀವು ಡೈರೆಕ್ಟಾಗಿಯೇ ಮಾಡ್ಕೋಬೋದು ಲೋ ಫ್ಲೇಮಲ್ಲಿ ಇಟ್ಕೊಂಡು. ಬಟ್ ನಾವು ಈ ರೀತಿಯಾಗಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಿದ್ದೀನಿ. ಸೊ ಈ ರೀತಿಯಾಗಿ ಒಂದು ನೀಟಾಗಿರೋ ಪಾತ್ರೆನ ಅದ್ರ ಮೇಲೆ ಇಟ್ಕೊಂಡು ಇವಾಗ ನಾವು ತೆಗೆದಿಟ್ಕೊಂಡಿರೋ ಕೊಬ್ಬರಿ ಎಣ್ಣೆನ ಇದಕ್ಕೆ ಹಾಕೋಣ. ಅದಕ್ಕೆ 1 ಕಪ್ ಅಷ್ಟೇ ಸೇರಿಸ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಕಪ್ ಸ್ವಲ್ಪ ತೊಗೊಳ್ಳೋಣ. ಇದರಲ್ಲಿ ಇನ್ನೊಂದು ಕಪ್ ತೊಗೊಂಡಿದ್ದೀನಿ, ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊತೀನಿ. ಸ್ವಲ್ಪ ಹೀಟ್ ಆಗಲಿ, ಅದು ಸ್ವಲ್ಪ ಹೀಟ್ ಆಗೋದಕ್ಕೆ ಬಿಟ್ಟೋಣ. ಸೊ ಹೀಟ್ ಆಗೋ ಗ್ಯಾಪಲ್ಲಿ ನಾವು ಈ ಆಲೂವೆರಾನ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಹಾಗೆ ನೆಲ್ಲಿಕಾಯಿನ ಕೂಡ ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ಕಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಅದಕ್ಕೆ ಈ ರೀತಿಯಾಗಿ ನೆಲ್ಲಿಕಾಯಿನ ಪೂರ್ತಿಯಾಗಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳೋಣ. ಯಾಕಂದರೆ ಅದರಲ್ಲಿ ಬಾಯ್ಲ್ ಆಗೋದಕ್ಕೆ ಅದರಲ್ಲಿರೋ ಎಲ್ಲ ಇದನ್ನು ಬಿಟ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ನಾನು ಇದನ್ನು ತುಂಬ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕಪ್ಪು ಎಳ್ಳನ್ನು ಕೂಡ ತೊಗೊಂಡಿದ್ದೀನಿ. ಕಪ್ಪು ಎಳ್ಳು ಕೂಡ ಪ್ರಿಮೇಚೂರ್ ಹೇರನ್ನು ತಡೆಯುತ್ತೆ, ರಕ್ತ ಸಂಚಾರ ಜಾಸ್ತಿ ಮಾಡುತ್ತೆ. ಹಾಗೆ ಇದರಲ್ಲೂ ಕೂಡ ಐರನ್, ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಕೂಡ ಇದರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಸೊ ಎಳ್ಳನ್ನು ಕೂಡ ತೊಗೊಂಡಿದ್ದೀನಿ. ತೊಗೊಂಡಿರೋ ಎಲ್ಲ ಪದಾರ್ಥನೂ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ, ಹಾಗೆ ಕರಿಬೇವು, ಹಾಗೆ ಆಲೂವೆರಾ ಕೂಡ ಎಲ್ಲದನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಅದು ಅಬ್ಸರ್ವ್ ಆಗೋಕ್ಕೆ ತುಂಬ ಈಸಿ ಆಗುತ್ತೆ ಅಂತೇಳಿ ಈ ರೀತಿಯಾಗಿ ಮಾಡಿ. ಸೊ ಈ ಕಡೆ ನಮ್ಮ ಆಯಿಲು ಲೈಟಾಗಿ ಬಾಯ್ಲ್ ಆಗ್ತಾಯಿದೆ, ನೊರೆ ನೊರೆ ಬರ್ತಾಯಿದೆ. ಇನ್ನು ಸ್ವಲ್ಪ ಬಾಯ್ಲ್ ಆದರೆ ಇದಕ್ಕೆ ನಾವು ಎಲ್ಲ ಪದಾರ್ಥಗಳನ್ನು ಹಾಕಿ ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲಿ ಒಂದು 15 to 20 ಮಿನಿಟ್ಸ್ ಬಾಯ್ಲ್ ಮಾಡಿ. ನಿಮ್ಗೆ ಹೇಗೆ ಅನಿಸುತ್ತೆ ಹಾಗೆ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿ ಕರಿಬೇವು ಎಲ್ಲ ಬಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಆಗುತ್ತೆ ಅಂಥೇಳಿ. ಆವಾಗ ನೀವು ಅದನ್ನು ಆಫ್ ಮಾಡಿಕೊಂಡು ಇಟ್ಕೋಬೋದು. ಸೊ ಇವಾಗ ಅದು ಬಿಸಿ ಆಗ್ತದೆ, ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಯಾವುದನ್ನು ಎಷ್ಟು ಮೆಜರ್ಮೆಂಟಲ್ಲಿ ಹಾಕಬೇಕು ಅಂತ ನೋಡೋಣ. ಸೊ ಇದು ಕೊಬ್ಬರಿ ಎಣ್ಣೆ ಜೊತೆಗೆ ಹರಳೆಣ್ಣೆ ಕೂಡ ಮಿಕ್ಸ್ ಆಗಲಿ, ಇದನ್ನು ಹಾಕೋಣ. ನಾನು ಈ ಕಪ್ಪಲ್ಲಿ 2.5 ಕಪ್ಪು ಕೊಬ್ಬರಿ ಎಣ್ಣೆ ತೊಗೊಂಡಿರೋದ್ರಿಂದ ಇದು ಸ್ವಲ್ಪ ಹರಳೆಣ್ಣೆ 1/4 ಕಪ್ ಥರ. ಇದನ್ನು ಕೂಡ ಇದಕ್ಕೆ ಇದ್ರ ಜೊತೆನೇ ಬಾಯ್ಲ್ ಆಗೋದಕ್ಕೆ ಬಿಡೋಣ. ನೀವು ಜಾಸ್ತಿ ಬೇಕಾದರೂ ಹಾಕೋಬೋದು. ನನಗೆ ತುಂಬ ಫುಲ್ ಜಿಗ್ ಅಂತ ಅಂದರೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನು 2 ಕಪ್ಗೆ 1/4 ಕಪ್ ಆಗೋಷ್ಟು ಹರಳೆಣ್ಣೆನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟರಲ್ಲಿ ನೀವು ಹಾಕ್ಬೋದು. ಇದೀಗ ಆಲ್ಮೋಸ್ಟ್ ಆಗಿ ಬಾಯ್ಲ್ ಆಗಿದೆ. ನಾವು ಅದಕ್ಕೆ ಎಲ್ಲದನ್ನು ಹಾಕೋಣ. ಸೊ ನಿಮಗೆ ಅಳತೆ ಎಷ್ಟು ಬೇಕು ಅಂದರೆ ಸಾಂಬಾರು ಈರುಳ್ಳಿ ಇದ್ದರೆ ನೀವು ಒಂದು 5-6 ಸಾಂಬಾರು ಈರುಳ್ಳಿ ಹಾಕೋಬೋದು. ನಾನು ಇಲ್ಲಿ ದೊಡ್ಡ ಸೈಜಲ್ಲಿರೋ 1 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು 1 ಹಿಡಿ ಕರಿಬೇವು ಸೊಪ್ಪು ಹಾಕೋಬೇಕು. ಹಾಗೆ ನೆಲ್ಲಿಕಾಯಿ 3 ನೆಲ್ಲಿಕಾಯಿ ಹಾಕಿ, ದಾಸವಾಳ ಒಂದು 4 ದಾಸವಾಳ, ಒಂದು 5-6 ದಾಸವಾಳದ ಎಲೆ ಹಾಕ್ಕೊಳ್ಳಿ. ಹಾಗೆ ಸಾಸಿವೆ, ಮೆಂತ್ಯ 2 ಟೇಬಲ್ ಸ್ಪೂನ್ ಹಾಕಿ, ಸಾಸಿವೆ ಮತ್ತು ಇದು ಲವಂಗ ಒಂದು 10ರಿಂದ, ಹಾಗೆ ಕರಿ ಎಳ್ಳು ಕೂಡ 1 ಸ್ಪೂನ್ ಹಾಕಿ ಇದು ಎಲ್ಲವನ್ನು ಈ ರೀತಿಯಾಗಿ ನೀಟಾಗಿ ಬಾಯ್ಲ್ ಆಗೋದಕ್ಕೆ ಬಿಡಿ. ಒಂದು 20 ಮಿನಿಟ್ಸ್ ಇದ್ರ ಸುದ್ದಿಗೆ ಹೋಗಿ. ಟ್ರಸ್ಟ್ ಮೀ, ಈ ಹೇರ್ ಆಯಿಲ್ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂದರೆ ಅಷ್ಟು ಎಫೆಕ್ಟಿವ್ ಆಗಿರುತ್ತೆ. ನಾವು ಊರು ಬಿಟ್ಟು ಬಂದು ಯಾವುದೋ ಊರಲ್ಲಿ ಇನ್ನೂ ನನ್ನ ಹೇರು ಇಷ್ಟು ಚೆನ್ನಾಗಿ ಇಷ್ಟು ಶೈನಾಗಿ ಹೇರ್ ಫಾಲ್ ಆಗದೆ, ಈ ಬೋರ್ ವಾಟ್ರಲ್ಲಿ ಸ್ನಾನ ಮಾಡಿದ್ರೂ ಕೂಡ ಹೇರ್ ಫಾಲ್ ಆಗದೆ ಇದೆ ಅಂದರೆ ಒನ್ ಆಫ್ ದಿ ರೀಸನ್ ಈ ಹೇರ್ ಆಯಿಲ್. ನಾನು ವೀಕಲಿ 1 ಅಥವಾ ತುಂಬ ಫ್ರೀ ಇದ್ದು ನೆನಪಿದ್ರೆ 2 ಸತಿ ಹಾಕೋತೀನಿ. ಇಲ್ಲ ಅಂದರೆ 1 ಸತಿ ಚೆನ್ನಾಗಿ ಹೇರ್ಗೆ ಮಸಾಜ್ ಮಾಡಿ, ಒಂದು ಸಂಜೆ ಸ್ನಾನ ಮಾಡೋದಾದರೆ ನಾನು ಅದನ್ನು ಬೆಳಗ್ಗೆ ಅಪ್ಲೈ ಮಾಡಿಕೊಂಡು ಬಿಟ್ಕೋತೀನಿ, ಸಂಜೆ ಆರಾಮಾಗಿ ಸ್ನಾನ ಮಾಡ್ತೀನಿ. ಆ ರೀತಿ ಮಾಡಿ ನನ್ನ ಹೇರ್ ಇಷ್ಟು ಚೆನ್ನಾಗಿರೋದು. ಇಲ್ಲಾಂದರೆ ಯಾವತ್ತೇ ಹೋಗಿ ಫುಲ್ ಬೋಳಿ ಆಗಿಬಿಡ್ತಿದ್ದೆ. ನೋಡಿ, ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಪೂರ್ತಿಯಾಗಿ ಬಾಯ್ಲ್ ಆಗುತ್ತೆ. ಈ ರೀತಿಯಾಗಿ ಬಾಯ್ಲ್ ಮಾಡ್ಕೊಳ್ಳೋದ್ರಿಂದ ಬ್ಯಾಡ್ ಸ್ಮೆಲ್ ಏನೂ ಬರಲ್ಲ. ನಿಮ್ಗೆ ಹೇರ್ ಆಯಿಲ್ ಯೂಸ್ ಮಾಡೋದಕ್ಕೂ ತುಂಬ ಖುಷಿ ಅನಿಸುತ್ತೆ. ಹಾಗೆ ಮೆಂತ್ಯ, ಎಳ್ಳು ಮತ್ತು ಲವಂಗನ ನೀವು ಕುಟಾಣಿ ಇದ್ದರೆ ಕುಟಾಣಿಯಲ್ಲಿ ಕುಟ್ಬೋದು. ಸೊ ನಂಗೆ ಅಷ್ಟೆಲ್ಲ ಪೇಷನ್ಸ್ ಇಲ್ಲ. ಸೊ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೋತೀನಿ. ಇಷ್ಟು ತರಿ ಆಗಿದೆ, ಇಷ್ಟು ತರಿ ಆದರೆ ಸಾಕು. ಅದು ಆಯಿಲ್ಗೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಲಿ ಅಂತ ಈ ರೀತಿ ಮಾಡೋದು. ಆಲ್ಮೋಸ್ಟ್ ಕಲರೆಲ್ಲ ಚೇಂಜ್ ಆಗ್ತಾ ಬಂತು. ಇವಾಗ ಇನ್ನೇನು ನಾವು ಮಾಡ್ಕೊಂಡಿಟ್ಟಿರೋ ಈ ಮೆಂತ್ಯ ಪುಡಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಮೆಂತ್ಯ ಲವಂಗ ಪುಡಿನ ಇದಕ್ಕೆ ಸೇರಿಸ್ಕೊಂಡು ಬಾಯ್ಲ್ ಆಗೋದಕ್ಕೆ ಬಿಡೋಣ. ನೋಡಿ, ಇದು ಆಲ್ರೆಡಿ ಎಲೆ ಎಲ್ಲ ಕಲರ್ ಚೇಂಜ್ ಆಗಿದೆ. ಇದರಲ್ಲಿರೋದೆಲ್ಲನೂ ಈ ಎಣ್ಣೆಗೆ ಬಿಟ್ಕೊಂಡಿದೆ. ನೋಡಿ, ಈ ರೀತಿಯಾಗಿ ಆಲೂವೆರಾ ಎಲ್ಲ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂದರೆ ಫುಲ್ ನೋಡಿ. ಆನಿಯನ್ಸ್ ಕೂಡ ತುಂಬ ಕಲರ್ ಚೇಂಜ್ ಆಗಿದೆ.
ನೆಲ್ಲಿಕಾಯಿ ಅಂತೂ ಗೊತ್ತೇ ಆಗೋದಿಲ್ಲ ಅದು ನೆಲ್ಲಿಕಾಯಿ ಅಂತ, ಅಷ್ಟು ಚೆನ್ನಾಗಿ ಕುದ್ಬಿಟ್ಟಿದೆ. ಹೇಗೆ ಆಯಿಲ್ ಕಾಣಿಸ್ತದೆ. ನೀವು ಇದಕ್ಕೆ ನಿಮ್ಗೆ ಇಷ್ಟ ಅಂತಂದರೆ ರೋಸ್ಮೇರಿ ಇರುತ್ತಲ್ಲ, ರೋಸ್ಮೇರಿ ಕೂಡ ಆ್ಯಡ್ ಮಾಡ್ಕೋಬೋದು. ಅಥವಾ ಬ್ರಿಂಗ್ ರಾಜ್ ಆಯಿಲ್, ಪಂಪ್ಕಿನ್ ಸೈಡ್ ಆಯಿಲ್ ಇರುತ್ತಲ್ಲ, ಇದನ್ನೆಲ್ಲ ಕೂಡ ನೀವು ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನು ಯಾವಾಗಲೂ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಲ್ಲ, ನಾನು ಇದಷ್ಟೇ ಆ್ಯಡ್ ಮಾಡ್ಕೊಳ್ಳೋದು. ಬಟ್ ಇನ್ನೂ ಯೂಸ್ಫುಲ್ ಆಗಿರಲಿ ಅಂತ ಅನ್ನೋದಾದರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಅಂತ ಹೇಳಿ ನಾನು ನಿಮಗೆ ಸಜೆಷನ್ ಕೊಡ್ತಿದ್ದೀನಿ. ಇವಾಗ ಆಲ್ಮೋಸ್ಟ್ ಇದು ರೆಡಿಯಾಗಿದೆ. 1-2 hours ಇದನ್ನು ಇಳಿಸಿ ಪಕ್ಕದಲ್ಲಿ ಇಟ್ಟು ಆಯಿಲಲ್ಲಿ ಇರೋದೆಲ್ಲ ಅದಕ್ಕೆ ಅಬ್ಸರ್ವ್ ಆಗೋದಕ್ಕೆ ಬಿಡೋಣ. ಇದೀಗ ಸಾಕು, ಇದನ್ನು ಇಳಿಸಿ 2 hours ಪಕ್ಕದಲ್ಲಿ ಇಡೋ. ತೆಗೆದಿರೋ ಆಯಿಲನ್ನೆಲ್ಲ ಈ ರೀತಿಯಾಗಿ ಒಂದು ಜಾಲಿಗೆ ಹಾಕಿ ನೀಟಾಗಿ ಅದು ಶೋಧಿಸ್ಕೋಬೇಕು. ಒಂದು ಸ್ಪೂನ್ ಅಥವಾ ಒಂದು ಸೌಟ್ ಸಹಾಯದಿಂದ ಚೆನ್ನಾಗಿ ಅದನ್ನು ಪ್ರೆಸ್ ಮಾಡಿ ಇರೋ ಆಯಿಲೆಲ್ಲ ಹೀರ್ಕೊಳ್ಳೋ ಥರ ಮಾಡಿ. ಸೊ ಇವಾಗ ಆಯಿಲೆಲ್ಲ ಕಂಪ್ಲೀಟ್ಲಿ ರೆಡಿಯಾಗಿ ಇದೆ. ಸೊ ಕೂಲ್ ಡೌನ್ ಕೂಡ ಆಗಿದೆ. ಸೊ ನಾವಿದಕ್ಕೆ ಇವಾಗ ಲಾಸ್ಟ್ ಮೇಯ್ನ್ ಇಂಗ್ರೀಡಿಯೆಂಟ್ ಆಗಿರೋ ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕೋಣ. ಒಂದು 3 ಹಾಕ್ತಿದ್ದೀನಿ. ನಮ್ಮ ಆಯಿಲ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ತೋರಿಸ್ತೀನಿ ರೀ. ಎಸ್, ಇವಾಗ 3 ಕ್ಯಾಪ್ಸೂಲ್ನ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಅದನ್ನು ಹಾಕೋಣ. ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳೋಣ. ಸ್ವಲ್ಪ ಬೆಚ್ಚಗೆ ಇದೆ ಅದು ಆಲ್ರೆಡಿ. ಸೊ ಇದಕ್ಕೆ ಹಾಕೋಣ. ಇಲ್ಲಾಂದರೆ ನೀವು ಇಳಿಸಿದ ತಕ್ಷಣವೇ ಹಾಕಿ ಮಿಕ್ಸ್ ಮಾಡಿ ಕೂಡ ಇಡ್ಬೋದು, ಇಲ್ಲಾಂದರೆ ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಕೂಡ ಹಾಕಿ ಇಡ್ಬೋದು. ಸೊ ಇವಾಗ ಇದನ್ನು ಕಟ್ ಮಾಡಿ ಹಾಕೋಣ. ಎಸ್, ಇವಾಗ 3 ಕ್ಯಾಪ್ಸಲ್ಸನ್ನು ನೋಡಿ ಆ್ಯಡ್ ಮಾಡಿದ್ದೀನಿ. ಮಿಕ್ಸ್ ಮಾಡೋಣ ಚೆನ್ನಾಗಿ. ಒಂದು ದೊಡ್ಡ ಜರಡಿಯಲ್ಲಿ ಶೋಧಿಸಿದಾದ್ಮೇಲೆ ಇನ್ನೊಂದು ಸತಿ ಸಣ್ಣ ಜರಡಿಯಲ್ಲಿ ಶೋಧಿಸ್ಕೋಬೇಕು. ಶೋಧಿಸ್ಕೊಂಡ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ರೀತಿಯಾಗಿರೋ ಸಣ್ಣದು ಎಲ್ಲ ಹೋಗಿ ಆಯಿಲ್ ಮಾತ್ರ ನೀಟಾಗಿ ಆಯಿಲ್ ಇರುತ್ತೆ. ಇವಾಗ ಇದನ್ನು ಒಂದು ಕಂಟೈನರ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಆಯಿಲ್ ಸ್ಮೆಲ್ ಅಂತೂ ಅಲ್ಟಿಮೇಟಾಗಿ ಬರ್ತಿದೆ ನೋಡಿ, ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ. ಅದೇ ಆಯಿಲನ್ನು ಡೈರೆಕ್ಟಾಗಿ ಇವಾಗ ನಾವು ಗ್ಯಾಸಲ್ಲಿ ಮಾಡಿದಿದ್ರೆ ಅದು ಕಲರ್ ತುಂಬ ಚೇಂಜ್, ಈ ಕಲರ್ ಬರ್ತಿರಲಿಲ್ಲ, ಬ್ಲ್ಯಾಕ್ ಕಲರ್ ಬರ್ತಿತ್ತು. ಅದು ಫುಲ್ಲು ರೋಸ್ಟ್ ಆಗಿ ಬ್ಲ್ಯಾಕ್ ಕಲರ್ಗೆ ಬರ್ತಾಯಿತ್ತು. ಸೊ ನಾವು ಇದನ್ನು ಡಬಲ್ ಬಾಯ್ಲಲ್ಲಿ ಮಾಡಿರೋದ್ರಿಂದ ಆಯಿಲಲ್ಲಿರೋ ಇದೆಲ್ಲ ಚೆನ್ನಾಗಿ ಹೋಗ್ಬಿಟ್ಟು ನೀಟಾಗಿ ಕಾಣಿಸ್ತಿದೆ ನೋಡಿ. ಆಯಿಲ್ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ, ಪರ್ಫೆಕ್ಟಾಗಿ. ಇದನ್ನು ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ರೆ ತುಂಬ ಒಳ್ಳೆಯದು. ಸೊ ನನ್ನ ಹತ್ರ ಸದ್ಯಕ್ಕೆ ಗ್ಲಾಸ್ ಕಂಟೈನರ್ ಇಲ್ಲ. ನಾನು ಅದಕ್ಕೆ ನನ್ನ ಹತ್ರ ಪ್ಲಾಸ್ಟಿಕ್ದು ಒಂದು ಬಾಟಲ್ ಇದೆ, ಅದಕ್ಕೆ ನಾನು ಸ್ಟೋರ್ ಮಾಡಿ ಇಟ್ಕೋತೀನಿ. ಇದು ನೀವು 1-6 month ಇದನ್ನು ಯೂಸ್ ಮಾಡ್ಬೋದು ಹಾಗೆ ಸ್ಟೋರ್ ಮಾಡಿಕೊಂಡು. ಇಲ್ಲ ಅಂದರೆ ನೀವು ಫ್ರೆಶಾಗಿ ಮಾಡ್ಕೋತೀರಿ ಅಂದರೆ ಎವ್ರಿ 3 monthsಗೆ ಒಂದು ಸತಿ ನೀವು ಮಾಡ್ಕೋಬೋದು. ಆರ್ ಒಂದು ಸತಿ ಮಾಡಿಟ್ಕೊಂಡು ಒಂದು 6 months ಕೂಡ ನೀವು ಯೂಸ್ ಮಾಡ್ಕೋಬೋದು. ಬನ್ನಿ ಇದನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡೋಣ. ಶೋಧಿಸ್ಕೊಂಡು ನಿಧಾನವಾಗಿ ಇದನ್ನು ಈ ರೀತಿಯಾಗಿ ತೆಗೆದ್ರೆ ಪ್ಯೂರ್ ಆಗಿರೋ ಹೋಮ್ ಮೇಡ್ ಹೇರ್ ಆಯಿಲ್ ರೆಡಿ ಆಯಿತು. ಎಷ್ಟು ಚೆನ್ನಾಗಿದೆ, ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ, ಸಕ್ಕತ್ತಾಗಿದೆ. ನೀವು ಒಂದು ಸತಿ ಟ್ರೈ ಮಾಡಿ ಮನೇಲಿ. ತುಂಬ ಬರೀ ಹುಡುಗಿರಷ್ಟೇ ಅಲ್ಲ, ಹುಡುಗರು ಕೂಡ ಈ ಹೇರ್ ಆಯಿಲ್ ಯೂಸ್ ಮಾಡ್ಬೋದು. ಅಂದರೆ ಇವಾಗ ನಿಮಗೆ ಏಜ್ ಆಗಲಿಲ್ಲ ಅಂದರೂ ಫಸ್ಟಿಗೆ ವೈಟ್ ಹೇರ್ ಸ್ಟಾರ್ಟ್ ಆಗಿರುತ್ತೆ, ಅದಕ್ಕೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಒಂದು ಸತಿ ಯೂಸ್ ಮಾಡೋದ್ರಿಂದನೇ ಯಾವುದು ರಿಸಲ್ಟ್ ಬಂದುಬಿಡಲ್ಲ. ಒಂದು ತುಂಬ ಸತಿ ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಇದನ್ನು ವಾರದಲ್ಲಿ 1 ಸತಿ ಅಥವಾ 2 ಸತಿ ಮಾಡಿ. ನಿಮ್ಗೊಂದು 2 ಸತಿ 3 ಸತಿ ಯೂಸ್ ಮಾಡ್ತಿದ್ದೀವಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನಿಮ್ಮ ಹೇರ್ ತುಂಬ ಶೈನ್ ಆಗಿ ಸ್ಟ್ರಾಂಗ್ ಆಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಕಂಟಿನ್ಯೂ ಯೂಸ್ ಮಾಡ್ತಾ ಹೋದರೆ ನಿಮ್ಮ ಹೇರ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿ ಹೇರ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಫುಲ್ ಬೇಬಿ ಹೇರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಕಡೆ ಬೇಬಿ ಹೇರ್ಸ್ ಈ ರೀತಿಯಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೇರ್ ಫಾಲ್ ತುಂಬ ಕಂಟ್ರೋಲ್ ಆಗುತ್ತೆ. ಸ್ಟ್ರೆಂತ್ ಕೂಡ, ವಾಲ್ಯೂಮ್ ಕೂಡ ಚೆನ್ನಾಗಿ ಬೆಳೆಯುತ್ತೆ ಹೇರು. ಹಾಗೆ ಬರೀ ಆದಷ್ಟು ಈ ಕೆಮಿಕಲ್ ಶಾಂಪೂಸ್ ಮತ್ತು
ಕೆಮಿಕಲ್ ಕಂಡೀಷ್ನರ್ನ ಅವಾಯ್ಡ್ ಮಾಡಿ, ಕೆಮಿಕಲ್ ಹೇರ್ ಆಯಿಲ್ನ ಅವಾಯ್ಡ್ ಮಾಡಿ, ತುಂಬ ಹೇರ್ ಸ್ಟ್ರೈಟ್ನಿಂಗ್ ಮತ್ತು ಹೇರ್ ಟ್ರೀಟ್ಮೆಂಟ್ ಮಾಡೋದನ್ನ ಆದಷ್ಟು ಅವಾಯ್ಡ್ ಮಾಡಿ. ಆದಷ್ಟು ನ್ಯಾಚುರಲ್ ಮನೇಲಿ ಸಿಗೋವಂಥದ್ದನ್ನು ಯೂಸ್ ಮಾಡಿ ಹೇರ್ ಕೇರ್ ಮಾಡ್ಕೊಳ್ಳಿ. ಆದಷ್ಟು ನೀರು ಕುಡೀರಿ, ಹೆಲ್ತಿಯಾಗಿರಿ, ಟೈಮ್ ಟು ಟೈಮ್ ಸರಿಯಾಗಿ ಊಟ ಮಾಡಿ. ಇಷ್ಟೆಲ್ಲ ಮಾಡಿದ್ರೆ ಹೆಲ್ತು ಚೆನ್ನಾಗಿರುತ್ತೆ, ಹಾಗೆ ಹೇರ್ ಕೂಡ ಚೆನ್ನಾಗಿರುತ್ತೆ. ನಾನು ಹೋಪ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.